ನಾನು ಫೋನ್ ಮಾಡಿ ಸಾಮಾನು ತರಬೇಕಿತ್ತು ಸ್ವಲ್ಪ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೆಡಿ ಆಗಿಬಿಟ್ಟು ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣಂಗೆ ನೀರು ಹಾಕ್ತಾರೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಂದು ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡುವಂಥ ಹೊಸ ಸ್ಯಾರಿಗಳಿದ್ವು, ಅದನ್ನು ತೊಗೊಂಡೋಗ್ತಾ ಇದ್ದೀನಿ. ಅಲ್ಲೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ನನಗೂ ಸ್ಟಿಚ್ ಮಾಡೋಕ್ಕೆ ಬರುತ್ತೆ, ಬಟ್ ಟೈಮ್ ಇಲ್ಲ. ಸೊ ಹಂಗಾಗಿ ಇಲ್ಲೇ ಕೊಡ್ತಾ ಇದ್ದೆ. ಇವಾಗ ಅಂದ್ಕೋತಾ ಇದ್ದೀನಿ ನಾನೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಇವಾಗ ಸ್ವಲ್ಪ ಸಣ್ಣ ಆಗಿರೋದ್ರಿಂದ ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಬೇರೆಯವರು ಹೊಲ್ಕೊಡೋದು ಬ್ಲೌಸು ಅಷ್ಟು ಸರಿಯಾಗಿ ಫಿಟ್ಟಾಗಿ ಕೂತ್ಕೋತಿಲ್ಲ. ಸೊ ಅದಕ್ಕೋಸ್ಕರ ನಾನೇ ಹೊಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಲು ಅದಕ್ಕೆ ಇಲ್ಲ, ಫುಲ್ಲು ಬೆಂದೋಗ್ಬಿಡ್ತೀನಿ ಬಿಸಿಲು. ಯೆಲ್ಲೋ ಕಲರ್ ಸ್ಯಾರಿನೇ ಹಾಕ್ಕೊಂಡೆ, ಅರ್ಶಿನ ಶಾಸ್ತ್ರ ಅಂತ ಹಾಕ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಲು, ಸ್ಲೀವ್ಲೆಸ್ ಹಾಕಿದ್ರಿಂದ ಎಲ್ಲ ಟ್ಯಾನ್ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಸ್ವೆಟರೆಲ್ಲ ಹಾಕ್ಕೊಂಡು ಹೆಲ್ಮೆಟೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 20 ನಿಮಿಷ 25 ನಿಮಿಷ ಸಾಕು ನಮ್ಮೂರಿಗೆ ಹೋಗೋಕ್ಕೆ. ನಮ್ಮೂರಿಗೆ ಹೋಗೋಕ್ಕೂ ಮುಂಚೆ ಒಂದು ಟೌನ್ ಸಿಗುತ್ತೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಫೋನ್ ಮಾಡಬೇಕಿತ್ತು ಮನೆಗೆ ಏನಾದ್ರು ಬೇಕಾ ಅಂತ. ಮರ್ತೇ ಬಿಟ್ಟಿದ್ದೀನಿ. ಏನು ಸಮಾಚಾರ ಲೇಕು? ಏಕೆ ಏನು ಸಮಾಚಾರ? ಏ ಯಾರು ಅಳಿಸ್ಕೊಂಡು ಕಿತ್ಕೋತಾವ್ರಲ್ಲ ಅಲ್ಲಿ. ಇನ್ನು ನಮ್ಮ ಮನೇಲಿ ನಾನು ಅಡುಗೆನೇ ಮಾಡಿರಲಿಲ್ಲ, ಯಾಕಂದರೆ ನನ್ನ ಹಸ್ಬೆಂಡು ಬೀಗರ ಊಟಕ್ಕೆ ಹೋಗಿದ್ರು. ಸೊ ಹಂಗಾಗಿ ನಾನು ನಮ್ಮ ಮನೇಲೇ ಹೋಗಿ ತಿನ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆನೇ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಾಯಿತ್ತು. ಬಂದ ತಕ್ಷಣ ಊಟ ಕೊಡಿ ಅಂತ ಕೇಳಿದೆ. ಅವರು ಹುರಿದವರೆಕಾಳು ಉಪ್ಸಾರು ಮಾಡಿದರು. ನನಗಂತೂ ತುಂಬ ಇಷ್ಟ, ಆದರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಹುರಿದವರೆಕಾಳು ಉಪ್ಸಾರು ಮಾಡಲ್ಲ ಮನೇಲಿ. ಇವಾಗ ಜಗನಾಳಿಗೆ ಹೋಗ್ತಾ ಇದ್ದೀವಿ. ಸಾಮಾನು ತರಬೇಕಿತ್ತು ಸ್ವಲ್ಪ, ಎಲೆ ಅಡಿಕೆ, ಆಮೇಲೆ ಗುಡ್ದೆಲೆಗಳು, ಹೂವು, ಹಣ್ಣು ಎಲ್ಲ ತರಬೇಕಾಗಿತ್ತು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅದೇ ಜಗನಳ್ಳಿಯಲ್ಲಿ ಫೋನ್ ಮಾಡೋದು ಮರ್ತ್ಬಿಟ್ಟಿದ್ನಲ್ಲ, ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡಿಕೊಂಡು ನನ್ನ ತಂಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಾಕಷ್ಟು ಶಾಪಿಂಗ್ ಮಾಡೋದಿತ್ತು. ತಗೊಂಡು ಬೇಕ್ರಿ ಹತ್ರ ಬಂದು ಜನ ಕೊಡೋಕ್ಕೆ ಬೂಂದಿ ಕೂಡ ತೊಗೊಂಡೆ. ಅಲ್ಲಿ ಯಾರೋ ಒಬ್ಬರು ಸಿಕ್ಕಿ ಕೇಳಿದ್ರು, ನೀವು ವ್ಲಾಗರ ಅಂತ. ಯಾಕಂದರೆ ನಾನು ವೀಡಿಯೋ ಮಾಡ್ಕೋತಿದ್ನಲ್ಲ, ಅದಕ್ಕೆ ಯಾಕೆ ಡೌಟ್ ಬಂದು ಕೇಳಿದ್ರು. ನಾನು ಇಲ್ಲ ಅಂತ ಹೇಳ್ಬಿಟ್ಟೆ. ಸ್ವಲ್ಪ ಇಂಟ್ರೋವರ್ಟ್, ನಾಚಿಕೆ ಸ್ವಭಾವ ನನಗೆ. ಅದಕ್ಕೋಸ್ಕರ ಇಲ್ಲ ಅಂತ ಹೇಳ್ಬಿಟ್ಟೆ. ನನ್ನ ತಂಗಿ, ಅಯ್ಯೋ ಒಬ್ಬ ಸಬ್ಸ್ಕ್ರೈಬರ್ ಮಿಸ್ ಮಾಡ್ಕೊಂಡಲ್ಲ ನೀವು. ಇಟ್ಸ್ ಓಕೆ, ನನಗೆ ಆರ್ಗ್ಯಾನಿಕ್ ಆಗಿ ಸಬ್ಸ್ಕ್ರೈಬರ್ ಆಗೋದೇ ಇಷ್ಟ. ಸೊ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆಗಲಿ, ನಾನಂತೂ ಪ್ರಯತ್ನ ಪಡ್ತೀನಿ. ನನ್ನ ತಂಗಿ ವಾಯ್ಸ್ ಕೊಡ್ತಾ ಇದ್ಲು, ಸ್ವಲ್ಪ ಕೇಳಿಸ್ಕೊಬಿಡಿ ಅವಳು ಪಾಪ. ಇದು ನಮ್ಮೂರು. ಫಸ್ಟ್ ನಾವು ಚಿಕ್ಕವರಿದ್ದಾಗ ಇಲ್ಲಿ ಏನೂ ಡೆವಲಪ್ ಆಗಿರಲಿಲ್ಲ, ಈ ಥರ ಏನೂ ಇರಲಿಲ್ಲ. ಈಗ ಎಲ್ಲ ಮೇಲ್ಕೋಟೆ ಒಂದು ಪ್ರವಾಸ ತಾಣ ಆಗಿರೋದ್ರಿಂದ ಎಲ್ಲ ಶುರು ಹಚ್ಕೊಂಡಿದ್ದಾರೆ. ನಂಗೆ ವಿಚಾರನೇ ಗೊತ್ತಿರಲಿಲ್ಲ. ನಮ್ಮ ಊರು ಹಲಸಿನಣ್ಣಗೆ ಫೇಮಸ್ ಕಣೆ, ಜಗನಳ್ಳಿ, ಕದ್ಲಿಗೆರೆ. ಈ ಜಂಜಿಗಳೆಲ್ಲ ಸಿಕ್ಕಾಬಟ್ಟೆ ಫಾಸ್ಟು ಮಕ್ಕಳಂತೂ. ಈ ನನ್ನ ತಂಗಿ ಜಂಜಿ ಕಾಲದವಳೆ, ಸೊ ಹಂಗಾಗಿ ವೆರಿ ಫಾಸ್ಟ್. ನಾವಂತೂ ಒಂದು ಯೂಟ್ಯೂಬ್ ಮಾಡೋಕ್ಕೇ ನಾನು ಒಂದು 5 ವರ್ಷ ತೊಗೊಂಡಿದ್ದೀನಿ. ಸೀರಿಯಸ್ಲಿ 5 ವರ್ಷದಿಂದ ಇತ್ತು ನನಗೆ ಯೂಟ್ಯೂಬ್ ಮಾಡಬೇಕು ಅಂತ. ನಾನು ಮಾಡೋಕ್ಕೆ ಆಗಿರಲಿಲ್ಲ, ಬಟ್ ಇವಳು ತುದಿಗಾಲಲ್ಲಿದ್ದಾಳೆ. ಸೊ ನಾವು ಸ್ವಲ್ಪ ಇಂಟ್ರೋವರ್ಟ್ ಆಗಿ ನಾಚಿಕೆ ಸ್ವಭಾವ, ನಮ್ಮ ಕಾಲನೇ ಹಂಗಿತ್ತು. ನಾವು 90s ಕಿಡ್ಸ್, ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಓಕೆ, ಮನೆಗೆ ಬಂದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಕಳಸ ಈಗಾಗಲೇ ಮಾಡಿದ್ದಾರೆ, ಮತ್ತು ಜನ ಕೊಡೋಕ್ಕೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ ಕೂಡ ಹಣೆಗೆ ಅಂಟಿಸ್ತಾರೆ ನಮ್ಮ ಕಡೆ. ಅದನ್ನು ಮಾಡಿಟ್ಕೊಂಡಿದ್ದಾರೆ. ಮತ್ತು ಒಂದು ತಟ್ಟೆಗೆ ಅರಿಶಿನ, ಹರಳೆಣ್ಣೆ, ಇನ್ನೊಂದು ತಟ್ಟೆಗೆ ಸೀಗೆಕಾಯಿ ಪುಡಿ ಮತ್ತು ಹರಳೆಣ್ಣೆ 2 ಹಾಕಿ ಇಟ್ಕೊಂಡು ಲಾಸ್ಟಲ್ಲಿ ಅದಕ್ಕೆ ನೀರು ಮಿಕ್ಸ್ ಮಾಡಿದರೆ ಮುಗೀತು. ನಾವು ಅರಿಶಿಣದ ಜೊತೆ ಸೀಗೆಕಾಯಿ ಕೂಡ ಯೂಸ್ ಮಾಡ್ತೀವಿ ಮದುವೆ ಗಂಡು ಹೆಣ್ಣಿಗೆ ಹಾಕೋದಕ್ಕೆ. ಸೊ ಅದಕ್ಕೋಸ್ಕರ. ಮತ್ತು ಇಲ್ಲಿ ಹಸೆಮಣೆ ಇಟ್ಟು, ಹಸೆಮಣೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದ್ರ ಮುಂದೆ 2 ತಟ್ಟೆ ಇಟ್ಟಿದ್ದಾರೆ, ಸೀಗೆಕಾಯ್ದು ಮತ್ತು ಅರಿಶಿನದ್ದು. ಆ 2 ತಟ್ಟೆಯಿಂದ ಬಳ್ಕೊಂಡು ಹುಡ್ಗಂಗೆ ಇಡ್ತಾರೆ. ಒಂದು 9 ಜನ, 12 ಜನ, 5 ಜನ, 7 ಜನ ಈ ಥರ. ಸೋಬಾನೆ ಗೀತೆ ಕೇಳ್ತಿದ್ದೀರಲ್ಲ, ಅಲ್ಲಿ ಹೆಣ್ಣವರ ಸಾಣ ಸಹಿತ ಪಾಂಡವರ ಕಂದಮ್ಮ ಜನಕ್ಕೆ ನಿನ್ನ. ಐ ಡೋಂಟ್ ನೋ ಅದು ಏನು ಮೀನಿಂಗ್ ಅಂತ ಗೊತ್ತಿಲ್ಲ, ಮತ್ತು ಅದು ಏನು ಕರೆಕ್ಟಾಗಿ ಮೇ ಬಿ ಅವ್ರಿಗೂ ಗೊತ್ತಿಲ್ಲ, ಪ್ರೊನೌನ್ಸಿಯೇಷನ್ನು ಗೊತ್ತಿಲ್ಲ. ಬಟ್ ಕೇಳೋಕ್ಕಂತೂ ತುಂಬ ಹಿತವಾಗಿದೆ. ಆ ವೈಬೇ ಒಂಥರ. ಆ ಟೈಮಲ್ಲಿ ಅದು ಅರಿಶಿನ ಶಾಸ್ತ್ರ ನಡೆಯುವಾಗ ಆ ಪದಗಳು ಅದೆಲ್ಲ ಒಂಥರ ವೈಬ್ಸ್, ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ.
ಮತ್ತು ನಾನು ಒಂದು ಅಂದ್ಕೊಂಡಿದ್ದೀನಿ ಏನಂದರೆ ಈ ಥರ ಸೋಬಾನ ಗೀತೆನ ಒಂದು ಕಡೆ ಬರೆದಿಟ್ಕೊಂಡು ಒಂದು ಸಂಗ್ರಹ ಮಾಡಿಟ್ಕೊಳ್ಳೋಣ ಅಂತ. ಅದು ಇಂಟ್ರೆಸ್ಟ್ ಇದೆ ನನಗೆ. ಅಲ್ಲಿ ಕುಪ್ಪಳಮ್ಮ ಅಂತ ಒಬ್ಬರಿದ್ದಾರೆ. ಅವರೇ ಟ್ಯಾಲೆಂಟೆಡಲ್ಲಿ ಅವರು ಕೂತು ಬಿಡೋಷ್ಟರಲ್ಲಿ ಅಂದರೆ ಅವ್ರಿಗೆ ಹುಷಾರು ತಪ್ಪೋರೇನೋ ಆಗೋಷ್ಟರಲ್ಲಿ ನಾನು ಆ ಕೆಲಸ ಮಾಡಬೇಕು. ನೋಡೋಣ, ಅದು ಒಂದು ದಿನ ಬಂದಾಗ ಅದನ್ನು ಕೂಡ ನಾನು ವ್ಲಾಗ್ ಮಾಡ್ತೀನಿ. ಮತ್ತು ಇಲ್ಲಿ ಅರಿಶಿಣದ ನೀರು ಹಾಕಿ ಆಮೇಲೆ ಎಲ್ಲರೂ ತಲೆ ಮೇಲೆ ನೀರು ಹಾಕ್ತಾರೆ. ಸೊ ಎಲ್ಲರೂ ಹಾಕ್ಬೋದು, ಅದಕ್ಕೇನು ಇಷ್ಟು ನಂಬರ್ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಅದಾದಮೇಲೆ ಹುಡುಗನಿಗೆ ಆರತಿ ಮಾಡಿ ಕರ್ಕೋತಾರೆ. ಅದಕ್ಕೂ ಮುಂಚೆ ಗಂಧಕಡ್ಡಿಲಿ ಪೂಜೆ ಮಾಡಿಸಿ ಮತ್ತು ಎಲೆಯಲ್ಲಿ ನೀರೆಲ್ಲ ಬಿಡಿಸ್ತಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ ಸರಿಯಾಗಿ. ಆರತಿ ಮಾಡಿ ಒಳಗೆ ಕರ್ಕೊಂಡ್ವಿ. ಮತ್ತು ಅಡುಗೆ ಅಂತ ನಾವು ಚಿಕನ್ ಮಾಡಿದ್ವಿ. ಚಿಕನ್ನು ಮಾಡ್ಬೋದು ಮತ್ತು ಸಿಹಿ ಊಟನೂ ಮಾಡ್ಬೋದು. ಬಟ್ ಎಲ್ಲರೂ ಆಲ್ಮೋಸ್ಟ್ ಚಿಕನ್ನೇ ಮಾಡ್ತಾರೆ. ಈ ಲಗ್ನ ಅಂತ ಕಟ್ಟಿಸ್ತಾರೆ. ಆ ಲಗ್ನ ಕಟ್ಟಿಸಿದ್ಮೇಲೆ ಚಿಕನ್ ಮಾಡೋಂಗಿಲ್ಲ. ಸೊ ಅದಕ್ಕೂ ಮುಂಚೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದು ನಮ್ಮ ಕಡೆ ಮಾಡುವ ಅರಿಶಿನ ಶಾಸ್ತ್ರದ ರೀತಿ. ಈಗೆಲ್ಲ ತುಂಬ ಫ್ಯಾಷನೇಟೆಡ್. ನೀವೆಲ್ಲ ನೋಡ್ತಾ ಇರ್ತೀರ ಆನ್ಲೈನಲ್ಲೆಲ್ಲ ಯಾವ ಥರ ಅರಿಶಿನ ಶಾಸ್ತ್ರ ಮಾಡ್ತಾರೆ ಅಂತ. ಇದು ನಾವು ಶಾಸ್ತ್ರ ಸಂಪ್ರದಾಯಬದ್ಧವಾಗಿ ಮಾಡ್ಕೊಂಡು ಬಂದಿರುವ ಅರಿಶಿನ ಶಾಸ್ತ್ರದ ರೀತಿ. ಹಾಯ್, ಇವತ್ತು ಎಲ್ಲ ಮುಗಿದಿರಲ್ಲ. ನನಗಿದೊಂದು ಪ್ರಾಬ್ಲಮ್ ಏನಂದರೆ, ಏನಾದರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಥರ ನಗ್ತಾಳೆ. ನಾನು ಮಾತಾಡೋದು ನೋಡಿ ನಗ್ತಾಳೆ. ಏನು ಮಾಡೋಕ್ಕಾಗಲ್ಲ. ಇದಕ್ಕೆಲ್ಲ ನಾನು ಅಡ್ಜಸ್ಟ್ ನಿರ್ಧಾರ ಅಂತ ತಗೊಂಡ್ಮೇಲೆ ಇದಕ್ಕೆಲ್ಲ ನಾನು ಅಡ್ಜಸ್ಟ್ ಆಗಲೇಬೇಕು. ನೀರಿರೋ ಶಾಸ್ತ್ರ ಆಯಿತು. ಅದು ಅಷ್ಟೊಂದು ನೀರು ಹಾಕಿದ್ವಿ. ಸೊ ನಾಳೆ ಒಂದಿದೆ ನಮ್ಮ ಅತ್ತಿಗೆ ಮನೆ. ನಾಳೆ ಒಂದು ಹಾಕ್ತಾರೆ. 9 ನೀರು ಹಾಕ್ತಾರೆ. ಅದರಲ್ಲಿ ನಮ್ಮನೆ ಮೊದಲನೇದು. ನಾಳೆ ನಮ್ಮ ಅತ್ತಿಗೆ ಮನೆ ಹಾಕ್ತಾರೆ. ಆದರೆ ನಾನು ನಾಳೆ ಕೆಲ್ಸಕ್ಕೆ ಹೋಗಬೇಕು. ನೀರು ಹಾಕ್ಬಿಟ್ಟು ಅಂದರೆ ಅರಿಶಿನ ಶಾಸ್ತ್ರ ಮುಗಿಸ್ಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ. ಆಮೇಲೆ ವುಮೆನ್ಸ್ ಡೇ ಇದೆ ನಾಳೆ. ಫೋನ್ ಬಂದಿತ್ತು ನನಗೆ ನಮ್ಮ ಕೊಲೀಗ್ ಕಡೆಯಿಂದ, ನಾಳೆ ವುಮೆನ್ಸ್ ಡೇ ಇದೆ ಅಂತೇಳಿ. ಅದಕ್ಕೂ ರೆಡಿ ಆಗಬೇಕು. ಸೀರೆ ಬೇರೆ ತರಲಿಲ್ಲ, ನಾನು ಮರ್ತ್ಕೊಂಡೆ. ನನಗೆ ಗೊತ್ತಿತ್ತು ವುಮೆನ್ಸ್ ಡೇ ನಾಳೆ ಅಂತ. ನೋಡೋಣ, ಇಲ್ಲಿ ಮುಗಿಸ್ಕೊಂಡು ಊರಿಗೆ ಹೋಗಿ ಅಲ್ಲಿ ರೆಡಿಯಾಗಿ ಹೋಗೋದಾ ಅಥವಾ ಇಲ್ಲೇ ಏನಾದರೂ ಸೀರೆ ಅಡ್ಜಸ್ಟ್ ಮಾಡೋದಾ ನೋಡ್ತೀನಿ. ಸೊ ಸದ್ಯಕ್ಕೆ ಈ ದಿನ ಚೆನ್ನಾಗಿತ್ತು. ಒಂಥರ ಮೆಮೊರಬಲ್ ಡೇ. ಯಾಕಂದರೆ ನಮ್ಮ ಅಣ್ಣಂದು ಅರಿಶಿನ ಶಾಸ್ತ್ರ ಆಯಿತು. ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.